ಆತ್ಮೀಯರೇ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಕೊರ್ದು ಹಿಟ್ಟಿನ ಪಲ್ಯ ಅಂತ ಕರೀತಾರೆ, ಮತ್ತು ಜುಣುಕ ಅಂತ ಕರೀತಾರೆ, ಹಸೆ ಕಡಲೆ ಹಿಟ್ಟಿನ ಪಲ್ಯ ಅಂತ ಕರೀತಾರೆ. ಇದು ರೊಟ್ಟಿಗೆ, ಚಪಾತಿಗೆ, ಬುತ್ತಿಗೆ ಮತ್ತು ಫಂಕ್ಷನ್ಗಳಲ್ಲಿ ತುಂಬ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಆತ್ಮೀಯರೇ, ಇವಾಗ ನಾವು ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಸಾಸಿವೆಯನ್ನು ಹಾಕಿದ್ವಿ. ಸಾಸಿವೆ ನೀಟಾಗಿ ಬಿಸಿ ಆದ ತಕ್ಷಣ ಜೀರಿಗೆಯನ್ನು ಹಾಕಬೇಕು. ಜೀರಿಗೆಯನ್ನು ಹಾಕಿಬಿಟ್ಟು ಸ್ವಲ್ಪ ಅದು ಸಿಡಿಲಿ. ಆವಾಗ ನಾವು ಹಸಿಮೆಣಸಿಕಾಯಿ ಪೇಸ್ಟನ್ನು ಮಾಡಿಟ್ಕೊಂಡಿರೋದನ್ನು ಹಾಕೋಣ. ಅದು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನಮಗೆ ಖಾರ. ಆಮೇಲೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಜಜ್ಜಿ ಇಟ್ಕೊಳ್ಳಿ ಅಥವಾ ಪೇಸ್ಟ್ ಆದರೂ ಹಾಕಿದ್ರಾಯಿತು. ಆ ಪೇಸ್ಟ್ ಹಾಕಿದ ಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆ ಈರುಳ್ಳಿ ಹಾಕಾದ್ಮೇಲೆ ಹುಣಸೆ ಹಣ್ಣನ್ನು ನಾವು ಕಿವುಚಿ ರಸ ಮಾಡಿಟ್ಕೊಂಡು ಆ ರಸವನ್ನು ಸೇರಿಸೋಣ ನಮಗೆ ರುಚಿ ತಕ್ಕಷ್ಟು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ ಉಪ್ಪು. ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಅರಿಶಿನ ಪುಡಿಯನ್ನು ಹಾಕಬೇಕು. ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಅರಿಶಿನ ಪುಡಿ ಬೇಕು ನಮಗೆ. ಅರಿಶಿನ ಪುಡಿ ಹಾಕಿಬಿಟ್ಟು ನಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕಲ್ಲ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚರ್ಗಿ ನೀರು ಹಾಕಿದ್ದೀನಿ. ಅದಕ್ಕೆ 2 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಹಸಿಯಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೆಕ್ಸ್ಟು ಅದಕ್ಕೆ ಹಿಟ್ಟನ್ನು ಹಾಕೋಣ. 2 ಬಟ್ಲ ಹಿಟ್ಟು ತೊಗೊಂಡಿದ್ದೀನಿ ನಾನು. 1 ಚರ್ಗಿ ನೀರಿಗೆ 2 ಬಟ್ಲ ಹಿಟ್ಟು ತೊಗೊಂಡು ನೀಟಾಗಿ ಕೈಯಾಡಿಸ್ಬೇಕು, ಗಂಟಾಗದೆ ಇರೋ ರೀತಿಯಲ್ಲಿ. ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ನಾನಿಲ್ಲಿ ಕವರನ್ನು ತೊಗೊಂಡಿದ್ದೀನಿ ಒಂದು. ಅದರ ಮುದ್ದೆ ಥರ ತಟ್ಕೋಬೇಕು. ತಟ್ಬಿಟ್ಟು ಅದನ್ನು ನೀಟಾಗಿ ಪೀಸ್ ಥರ ಮಾಡ್ಕೊಳ್ಳಿ, ಕೇಕ್ ಥರ ತಟ್ಕೊಂಡು ಅದಕ್ಕೆ ಒಣ ಕೊಬ್ಬರಿ ಪೌಡ್ರ್ ಹಾಕಿಬಿಟ್ಟು ನೆಕ್ಸ್ಟ್ ಅದನ್ನ ಕಟ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಪೀಸ್ ಬಂದಿದೆ ನೋಡಿ. ಇದು ಆರಿದ ಮೇಲೆ ತೆಗೆದಿಡಿ ಫುಲ್ಲು. ಇಷ್ಟು ಚೆನ್ನಾಗಿ ಕೊರ್ದು ಹಿಟ್ಟಿನ ಪಲ್ಯ ರೆಡಿಯಾಗಿದೆ.